ಎಸ್, ಬೆಳಗಾವಿಯಲ್ಲಿ ಈಗ ಕುರ್ಚಿಯ ಕದನ ಬಹಳ ಜೋರಾಗಿ ನಡೀತಾ ಇದೆ. ಡಿಕೆ ಸಂಪುಟ ವಿಸ್ತರಣೆ ಆದ ಮೇಲೆ ಬೆಳಗಾವಿ ಜಿಲ್ಲೆಯಿಂದ ಯಾರ್ಯಾರು ಮಂತ್ರಿ ಆಗುತ್ತಾರೆ, ಮಂತ್ರಿಗಿರಿಗೆ ಒಂದು ಕಡೆ ಲಾಬಿಯನ್ನು ಅನೇಕ ಜನ ನಾಯಕರು ನಡೆಸ್ಕೊಂಡು ಬರ್ತಾ ಇದ್ದಾರೆ ಬೆಳಗಾವಿಯಿಂದ. ಅದರಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇದ್ದಾರಾ? ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಡಿ ಕೆ ಶಿವಕುಮಾರ್ ಅವರ ಈ ಸಂಪುಟದಲ್ಲಿ ಮಂತ್ರಿಗಿರಿ ಫಿಕ್ಸಾ ಅನ್ನುವಂತಹ ಅನೇಕ ಪ್ರಶ್ನೆಗಳು ಕಾಡ್ತಾ ಇದೆ. ಎಸ್, ಅದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಬ್ರೇಕಿಂಗ್ಗಳಿದೆ. ಲೆಟ್ಸ್ ವಾಚ್ ಇಟ್. ಬ್ರೇಕಿಂಗ್ ನೋಡಿಕೊಂಡು ಬರೋಣ. ಬೆಳಗಾವಿಯಲ್ಲಿ ಕುರ್ಚಿ ಕದನ, ಮಂತ್ರಿ ಆಗೋದಕ್ಕೆ ಈಗ ಭರ್ಜರಿ ಫೈಟ್ ನಡೀತಾ ಇದೆ ಬೆಳಗಾವಿ. ಡಿ ಕೆ ಶಿವಕುಮಾರ್ಗೆ ಸಿಕ್ಕಾಪಟ್ಟೆ ತಲೆನೋವಾಗಿದೆ ಈ ಸಚಿವ ಸ್ಥಾನದ ಹಂಚಿಕೆ. ಸಚಿವ ಸ್ಥಾನಕ್ಕೆ ನಾ ಮುಂದು ತಾ ಮುಂದು ಅಂತ ಅನೇಕ ಜನರು ಈಗ ಲಾಬಿ ಮಾಡ್ತಾ ಇದ್ದಾರೆ. ಅನೇಕ ಜನರಿಂದ ಲಾಬಿ ಆಗ್ತಾ ಇದೆ. ಕುಂದಾನಗರಿಯಲ್ಲಿ ಜೋರಾಯಿತು ಮಂತ್ರಿಗಿರಿ ಲಾಬಿಯ ರಾಜಕಾರಣ. ಲಿಂಗಾಯತ ಮುಸ್ಲಿಂ ಶಾಸಕರಿಂದ ಸಚಿವ ಸ್ಥಾನಕ್ಕಾಗಿ ಈಗ ಸಿಕ್ಕಾಪಟ್ಟೆ ಲಾಬಿ ಆಗ್ತಾ ಇದೆ. ಡಿ ಕೆ ಸಂಪುಟದಲ್ಲಿ ಈಗಾಗಲೇ ಇದ್ದಾರೆ ಬೆಳಗಾವಿಯ ಸೌಕಾರ್ ಸತೀಶ್ ಜಾರಕಿಹೊಳಿ ಇದ್ದಾರೆ. ಸಂಪುಟ ವಿಸ್ತರಣೆ ವೇಳೆ ಇನ್ನೊಬ್ಬರಿಗೆ ಚಾನ್ಸ್ ಸಿಗುವ ಸಾಧ್ಯತೆ ಇದೆ. ಬೆಳಗಾವಿ ಜಿಲ್ಲೆಯಿಂದ, ಬೆಳಗಾವಿಯಿಂದ ಮತ್ತೊಬ್ಬರು ಬರೋ ಚಾನ್ಸಸ್ ಇದೆ. 2 ಸ್ಥಾನಗಳ ಪೈಕಿ ಒಂದು ಸ್ಥಾನ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಫಿಕ್ಸ್ ಅನ್ನುವಂತಹ ಮಾಹಿತಿ ಬಂದರೆ, ಇನ್ನೊಂದು ಸ್ಥಾನಕ್ಕೆ ಯಾರು ಬರ್ತಾರೆ, ದಟ್ ಈಸ್ ದ ಒನ್ ಆಫ್ ದ ಬಿಗ್ಗೆಸ್ಟ್ ಸಸ್ಪೆನ್ಸ್. ಅದೇ ಸಸ್ಪೆನ್ಸ್ ಆಗಿರೋದು. ಒಂದು ಮಂತ್ರಿ ಸ್ಥಾನಕ್ಕೆ ಬೆಳಗಾವಿಯ 7 ಶಾಸಕರಿಗೆ ಸಖತ್ ಲಾಬಿ ಮಾಡ್ತಾ ಇದ್ದಾರೆ. ಮುಂಚೂಣಿಯಲ್ಲಿ ಅಥಣಿ ಶಾಸಕ ಮಾಜಿ DCM ಲಕ್ಷ್ಮಣ ಸವದಿ ಇದ್ದಾರೆ. ಬೆಳಗಾವಿ ಜಿಲ್ಲೆಯ ಯಾವ ಶಾಸಕರಿಗೆ ದಕ್ಕಲಿದೆ ಮಂತ್ರಿಗಿರಿ ಅನ್ನುವಂತಹ ಪ್ರಶ್ನೆಗಳು ಈಗ ಬಹಳ ದೊಡ್ಡ ಪ್ರಮಾಣದಲ್ಲಿ ವ್ಯಕ್ತವಾಗ್ತಾ ಇದೆ. ಬೆಳಗಾವಿಯಲ್ಲಿ ಕುರ್ಚಿ ಕದನ, ಮಂತ್ರಿ ಆಗೋದಕ್ಕೆ ಈಗ ಭರ್ಜರಿ ಫೈಟ್ ಅನ್ನುವಂಥದ್ದು ನಡೀತಾ ಇದೆ. ಡಿ ಕೆ ಶಿವಕುಮಾರ್ಗೆ ಇದು ಸಿಕ್ಕಾಪಟ್ಟೆ ತಲೆನೋವಾಗಿದೆ ಮಂತ್ರಿ ಸ್ಥಾನದ ಹಂಚಿಕೆ. ಸಚಿವ ಸ್ಥಾನಕ್ಕೆ ನಾ ಮುಂದು ತಾ ಮುಂದು ಅಂತ ನಿರಂತರವಾಗಿ ಲಾಬಿಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಈಗಾಗಲೇ ಡಿ ಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ ಆಲ್ರೆಡಿ ಒಬ್ಬರು ಬೆಳಗಾವಿಯ ನಾಯಕರಾಗಿರುವಂತಹ ಸತೀಶ್ ಜಾರಕಿಹೊಳಿ ಅವರು ಮಂತ್ರಿ ಸ್ಥಾನದಲ್ಲಿ ವಿರಾಜಮಾನರಾಗಿದ್ದಾರೆ. ಇನ್ನೂ 2 ಸ್ಥಾನಗಳು ಉಳಿದಿದೆ. ಅದರಲ್ಲಿ ಒಂದು ಸ್ಥಾನಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬಹುತೇಕ ಫಿಕ್ಸ್ ಆಗಿದ್ದಾರೆ ಅನ್ನುವಂತಹ ವಿಚಾರಗಳು ಕೂಡ ಕೇಳಿ ಬರ್ತಾ ಇದೆ. ಹಾಗಾದರೆ ಇನ್ನುಳಿದ ಒಂದು ಮಂತ್ರಿಗಿರಿಯನ್ನು ಯಾರಿಗೆ ಕೊಡ್ತಾರೆ? ಅದಕ್ಕೆ ಒಬ್ಬರಲ್ಲ ಇಬ್ಬರಲ್ಲ, ಹತ್ರ 7 ಜನ ಶಾಸಕರ ಲಾಬಿ ಎನ್ನುವಂಥದ್ದು ನಡೀತಾ ಇದೆ. ನಾ ಮುಂದು ತಾ ಮುಂದು, ನನಗೆ ಕೊಡಿ ನನಗೆ ಕೊಡಿ ನನಗೆ ಕೊಡಿ ಅಂತ. ಸೊ ಅದರ ಪೈಕಿ ಈಗ ಅಗ್ರಗಣಿಗಳಾಗಿ ಸಚಿವ ಸಂಪುಟವನ್ನು ವಿಸ್ತರಣೆ ಮಾಡುವ ಪ್ರಕ್ರಿಯೆಯಲ್ಲಿ ಸಚಿವಗಿರಿಗೆ ಏರೋದಕ್ಕೆ ಲಕ್ಷ್ಮಣ ಸವದಿಯವರು, ಮಾಜಿ DCM ಆಗಿರುವಂತಹ ಮತ್ತು ಬೆಳಗಾವಿಯ ಅಥಣಿಯ ಶಾಸಕರಾಗಿರುವಂತಹ ಲಕ್ಷ್ಮಣ ಸವದಿಯವರು ಒಂದು ಸ್ವಲ್ಪ ಮೇಲ್ದರ್ಜೆಯಲ್ಲಿದ್ದಾರೆ. ಲಕ್ಷ್ಮಣ ಸವದಿಯವರಿಗೆ ಪ್ರಾಬಬಲಿ ಸಚಿವ ಸ್ಥಾನ ಸಿಕ್ಕಿತ್ತು. ಸೊ ಹೀಗಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಈ ಒಂದು ದಂಗಲ್ ಬಹಳ ಜೋರಾಗಿ ನಡೆದಿದೆ. ಡಿ ಕೆ ಶಿವಕುಮಾರ್ ಅವರಿಗೆ ಯಾವಾಗ ಸಚಿವ ಸಂಪುಟವನ್ನು ವಿಸ್ತರಣೆ ಮಾಡಿ ಇವರುಗಳಿಗೆಲ್ಲ ಮಂತ್ರಿಗಿರಿ ಕೊಟ್ಟು ನಾನು ನಿರಂಬಳ ಆಗುತ್ತೀನೇನೋ, ನಿಟ್ಟುಸಿರು ಬಿಡ್ತೀನೇನೋ ಅನ್ನುವಂತಹ ಒಂದು ವಾತಾವರಣ ನಿರ್ಮಾಣ ಆಗಿದೆ. ಯಾಕೆಂತಂದರೆ ಬೆಳಗಾವಿ ಮಾತ್ರ ಅಲ್ಲ, ಆಲ್ ಓವರ್ ಎಲ್ಲೆಲ್ಲಿ ನೋಡಿದರೂ ಕೂಡ ನನಗೆ ಸಚಿವ ಸ್ಥಾನ ಕೊಡಿ ನನಗೆ ಸಚಿವ ಸ್ಥಾನ ಕೊಡಿ ಅಂತ ಕಾಯ್ಕೊಂಡು ಕೂತಿರೋರು, ಕೇಳ್ತಾ ಇರೋರೇ ಜಾಸ್ತಿ ಆಗಿದ್ದಾರೆ. ಇದನ್ನು ಫೈನಲೈಸ್ ಮಾಡುವಂತಹ ಕಾಂಗ್ರೆಸ್ ಪಕ್ಷದ ಹೈಕಮಾಂಡಿನ ನಾಯಕರಾಗಿರುವಂತಹ ರಾಹುಲ್ ಗಾಂಧಿ ದೇಶ ಬಿಟ್ಟು ಪ್ರದೇಶದಲ್ಲಿ ಹೋಗಿ ರೆಸ್ಟ್ ಮಾಡ್ತಾ ಇದ್ದಾರೆ. ವೆನ್ ಹಿ ವಿಲ್ ಬ್ಯಾಕ್, ಅವ್ರು ಯಾವಾಗ ಬರ್ತಾರೆ? ಇದೇ ಶ್ರಾವಣ ಮಾಸದಲ್ಲಿ, ಅಂದರೆ ಮುಂದಿನ ತಿಂಗಳು ಶ್ರಾವಣ ಮಾಸದಲ್ಲಿ ಸಚಿವ ಸಂಪುಟ ವಿಸ್ತರಣೆ ಆಗುತ್ತಾ, ಅಥವಾ ಇದೇ ಆಷಾಢದಲ್ಲಿ ಸಚಿವ ಸಂಪುಟ ಸಂಪೂರ್ಣವಾಗುತ್ತಾ? ಅದಕ್ಕೆ ನಾವು ಕಾದು ನೋಡಬೇಕು. ಬಟ್ ಯಾರಿಗೆ ಸಿಗುತ್ತೆ, ಬೆಳಗಾವಿಯ ಯಾವ ಶಾಸಕರಿಗೆ ಮಂತ್ರಿಗಿರಿ ಸಿಗುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕು. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಒನ್ ಮೋರ್ ಬ್ರೇಕಿಂಗ್ ಇದೆ, ಮತ್ತೊಂದು ಬ್ರೇಕಿಂಗ್ ಇದೆ. ಬ್ರೇಕಿಂಗ್ ನೋಡ್ಕೊಂಬರೋಣ. ಬ್ರೇಕಿಂಗ್ ಎಸ್, ಮಂತ್ರಿಗಿರಿಗಾಗಿ ಲಾಬಿ ಮಾಡೋರು ಒಬ್ಬರಿಬ್ಬರಲ್ಲ, ಸಿಕ್ಕಾಪಟ್ಟೆ ಜನ ಇದ್ದಾರೆ. ಬೆಳಗಾವಿ ಶಾಸಕರ ಜೊತೆ ಡಿ ಕೆ ಶಿವಕುಮಾರ್ ಅವರು ಚರ್ಚೆಯನ್ನು ಮಾಡಿದಾರಂತೆ. ಆದರೆ ಎಲ್ಲರಿಗಿಂತ ಜಾಸ್ತಿ ಸದ್ದು ಮಾಡ್ತಾ ಇರೋದು ರೈಟ್ ನಾವು ಲಕ್ಷ್ಮೀ ಹೆಬ್ಬಾಳ್ಕರ್ ಕುಟುಂಬಸ್ಥರೊಂದಿಗೆ ಹೆಬ್ಬಾಳ್ಕರ್ ಫ್ಯಾಮಿಲಿಯನ್ನು ಭೇಟಿ ಮಾಡಿದಂಥ ಲಕ್ಷ್ಮೀ ಹೆಬ್ಬಾಳ್ಕರ್, CM DK ಭೇಟಿ ಮಾಡಿ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಕುಟುಂಬ, ಬೆಳಗಾವಿಯಲ್ಲಿ ವಾಸ್ತವ್ಯ ಹೂಡಿದಂತಹ CM DK ಶಿವಕುಮಾರ್ ಬೆಳಗಾವಿಯಲ್ಲಿ ವಾಸ್ತವ್ಯವನ್ನು ಹೂಡಿದ. CM DKಗೆ ಟಿಫಿನನ್ನು ತಂದಿದ್ದಂತಹ ಹೆಬ್ಬಾಳ್ಕರ್ ತಾಯಿ ಮತ್ತು ಸಹೋದರಿಯ ಟಿಫಿನ್ ತಿಂದ ಲಕ್ಷ್ಮೀ ಹೆಬ್ಬಾಳ್ಕರ್ ತಾಯಿ ಗಿರಿಜಾ ಟಿಫಿನ್ ತಂದು ಕೊಟ್ಟಿದ್ದಾರೆ. ಅರ್ಧ ಗಂಟೆ DK ಶಿವಕುಮಾರ್ ಅವರ ಜೊತೆ ಹೆಬ್ಬಾಳ್ಕರ್ ಅವರ ಫ್ಯಾಮಿಲಿಯವರು ಮಾತಾಡಿದ್ದಾರೆ. ರಾಜ್ಯ ರಾಜಕೀಯದಲ್ಲಿ ಹೊಸ ಚರ್ಚೆಗೆ ಈ ಭೇಟಿ ಕಾರಣವಾಗಿದೆ. ಮತ್ತೆ ಸಚಿವ ಸ್ಥಾನದ ಮೇಲೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕಣ್ಣಿಟ್ಟಿದ್ದಾರೆ. ಮಂತ್ರಿಗಿರಿ ಬಗ್ಗೆ ಚರ್ಚೆ ನಡೆಸಿದ್ರ ಲಕ್ಷ್ಮೀ ಹೆಬ್ಬಾಳ್ಕರ್ ಡಿ ಕೆ ಶಿವಕುಮಾರ್ ಅವರ ಜೊತೆ
ಕುಟುಂಬ ಸದಸ್ಯರೊಂದಿಗೆ ಡಿಕೆಗೆ ಒತ್ತಡ ಹೇರ್ತಾ ಇದ್ದಾರೆ ಹೆಬ್ಬಾಳ್ಕರ್. ಇದೆಲ್ಲವೂ ಕೂಡ ತೀವ್ರ ಕುತೂಹಲಕ್ಕೆ ಕಾರಣವಾಗಿದೆ. ಹೆಬ್ಬಾಳ್ಕರ್ ಅವರ ಫ್ಯಾಮಿಲಿ ಮೀಟ್ ಅನ್ನುವಂಥದ್ದೇನಿದೆ, ಸಿಎಂ ಡಿ ಕೆ ಶಿವಕುಮಾರ್ ಅವರನ್ನ ಏನು ಇವರು ಫ್ಯಾಮಿಲಿ ಅವರು ಮೀಟ್ ಆಗಿದ್ದಾರೆ, ಅದು ಎಲ್ಲೋ ಒಂದು ಕಡೆ ಮಂತ್ರಿಗಿರಿಗೆ ಲಾಬಿ ಮಾಡ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ. ಬೆಳಗಾವಿ ಶಾಸಕರ ಜೊತೆ ಈಗ ಡಿ ಕೆ ಶಿವಕುಮಾರ್ ಅವರು ಚರ್ಚೆ ಮಾಡಿದ್ದಾರೆ. ಅದರಲ್ಲಿಯೂ ಕೂಡ ಮುಂಚೂಣಿಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಹೆಸರು ಬಹಳ ಜೋರಾಗಿ ಕೇಳಿ ಬರ್ತಾ ಇದೆ. ಮಂತ್ರಿಗಿರಿಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬಹಳ ತೀವ್ರವಾಗಿ ಪ್ರಯತ್ನ ಪಡ್ತಾ ಇದ್ದಾರೆ, ಭಾಳ ಎಫರ್ಟ್ ಆಗ್ತಿದ್ದಾರೆ. ಬೆಳಗಾವಿಗೆ ಹೋದಂತಹ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಅವರ ಕುಟುಂಬದವರು ಮೀಟ್ ಆದರು. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ತಾಯಿ ಮತ್ತು ಸಹೋದರಿ ಅವರಿಬ್ಬರೂ ಕೂಡ ಡಿ ಕೆ ಶಿವಕುಮಾರ್ ಅವರನ್ನು ಭೇಟಿಯಾಗಿ ಅವರಿಗೆ ಟಿಫಿನನ್ನು ಕೊಟ್ಟು ಬಂದಿದ್ದಾರೆ. ಹತ್ರ ಒಂದು ಅರ್ಧ ಗಂಟೆ ಅವರ ತಾಯಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ತಾಯಿ ಡಿ ಕೆ ಶಿವಕುಮಾರ್ ಅವರ ಜೊತೆ ಮಾತಾಡಿದ್ದಾರಂತೆ. ಅಂದರೆ ಫ್ಯಾಮಿಲಿಯನ್ನು ಮುಂದಿಟ್ಟುಬಿಟ್ಟು ಮತ್ತೆ ಸಚಿವ ಸ್ಥಾನಕ್ಕೆ ಏನಾದರೂ ಲಾಬಿ ಮಾಡ್ತಾ ಇದ್ದಾರಾ, ಅಥವಾ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ತಾಯಿ ಮತ್ತು ಸಹೋದರಿ ನಮ್ಮ ಮಗಳಿಗೆ ನಮ್ಮ ಅಕ್ಕನಿಗೆ ಸಚಿವ ಸ್ಥಾನವನ್ನು ಕೊಡಿ ಅಂತ ಡಿ ಕೆ ಶಿವಕುಮಾರ್ ಅವರ ಮುಂದೆ ಏನಾದರೂ ಡಿಮ್ಯಾಂಡ್ ಮಾಡಿದ್ರಾ ಅನ್ನುವಂತಹ ವಿಚಾರಗಳು ಈಗ ಕಾಂಗ್ರೆಸ್ಸಿನ ವಲಯದಲ್ಲಿ ಬಹಳ ಜೋರಾಗಿ ಸದ್ದು ಮಾಡ್ತಾ ಇದೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಅಶೋಕ್ ಪಟ್ಟಣ್ರವರು ಏನು ಮಾತಾಡಿದ್ದಾರೆ ಅನ್ನುವಂಥದ್ದನ್ನು ಕೇಳ್ಕೊಂಬರೋಣ. ಎಸ್ ಬೈಟ್ ಪ್ಲೀಸ್. ನಮ್ಮ ಬೇಡಿಕೆ ಏನು ಅಂತಂದ್ರೆ, ಬೆಳಗಾವಿ ನಮ್ಮ ಜಿಲ್ಲೆ ಕರ್ನಾಟಕ ರಾಜ್ಯದ 2ನೇ ರಾಜಧಾನಿ ಅಂತ ಹೇಳ್ತೀವಿ. ಸುವರ್ಣ ಸೌಧ ಕೂಡ ಇಲ್ಲಿ ಇದೆ. ಹವಾಮಾನವಾಗಿ ನಾವು ನೋಡಬೇಕು ಅಂತಂದ್ರೆ ಉದ್ಯಮಗಳಿಗೆ ಬಹಳಷ್ಟು ಅತ್ಯುತ್ತಮವಾದಂಥ ವಾತಾವರಣ ಇಲ್ಲಿ ಇದೆ. ಇದು ಬಾಂಬೆಗೂ ಹತ್ರ ಇದೆ, ಗೋವಾಗೂ ಹತ್ರ ಇದೆ. ಸೊ ಹೀಗಾಗಿ ಇಂಡಸ್ಟ್ರಿಯಲ್ಗಳು ಬಹಳಷ್ಟು ಈ ಕಡೆ ಬರಬೇಕು, ಜಾಬ್ ಕ್ರಿಯೇಷನ್ ನಮ್ಮ ಜಿಲ್ಲೆಯಲ್ಲಿ ಆಗಬೇಕು ಅನ್ನೋದು ನನ್ನ ದೊಡ್ಡ ಬಯಕೆ, ನಮ್ಮ ಜನರ ದೊಡ್ಡ ಬಯಕೆ. ಅದನ್ನ ನಾವು ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ನಮ್ಮ ಬೇಡಿಕೆ ಏನು ಅಂತಂದ್ರೆ, ಬೆಳಗಾವಿ ನಮ್ಮ ಜಿಲ್ಲೆ ಕರ್ನಾಟಕ ರಾಜ್ಯದ 2ನೇ ರಾಜಧಾನಿ ಅಂತ ಹೇಳ್ತೀವಿ. ಸುವರ್ಣ ಸೌಧ ಕೂಡ ಇಲ್ಲಿ ಇದೆ. ಹವಾಮಾನವಾಗಿ ನಾವು ನೋಡಬೇಕು ಅಂತಂದ್ರೆ ಉದ್ಯಮಗಳಿಗೆ ಬಹಳಷ್ಟು ಅತ್ಯುತ್ತಮವಾದಂಥ ವಾತಾವರಣ ಇಲ್ಲಿ ಇದೆ. ಇದು ಬಾಂಬೆಗೂ ಹತ್ರ ಇದೆ, ಗೋವಾಗೂ ಹತ್ರ ಇದೆ. ಸೊ ಹೀಗಾಗಿ ಇಂಡಸ್ಟ್ರಿಯಲ್ಗಳು ಬಹಳಷ್ಟು ಸುದೀರ್ಘವಾಗಿ ನಾನು ಮಂತ್ರಿಮಂಡಲಕ್ಕೆ ನಮಗೆ ಸೇರಿಸ್ಕೊಡಿ ಅಂತ ನಾವೇನು ಕೇಳಿಲ್ಲ. ಯಾಕಂದ್ರೆ ಅವ್ರಿಗೆಲ್ಲ ಗೊತ್ತಿದೆ, ನಾವೆಲ್ಲ ಭಾಳ ಸೀನಿಯರ್ ಇದ್ದೀವಿ, ಕರೆಕ್ಟ್ ಟೈಮ್ಗೆ ನಾವು ಏನು ಮಾಡಬೇಕು ಮಾಡ್ತೀವಿ ಅಂತ ಹೇಳಿದ್ದಾರೆ. ನಾವು ಪದೇ ಸಣ್ಣ ಹುಡುಗರ ಥರ ನಾವು ಮಂತ್ರಿ ಮಾಡಿ ನಾನು ಹಿಂದೆ ಬಿಡಲ್ಲ. ಯಾಕಂದ್ರೆ ನಮಗೂ ಒಂದು ಗೌರವ ಇದೆ. ಸೆಲ್ಫ್ ರೆಸ್ಪೆಕ್ಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ದ ಮಿನಿಸ್ಟ್ರಿಗಿನ ದೊಡ್ಡದು, ಸ್ವಾಭಿಮಾನ ದೊಡ್ಡದಿರ್ತದೆ. ಆದ್ದರಿಂದ ನಾವು ಸಿ ಎಮ್ ಗೊತ್ತಿದೆ ನಾವು ಎಷ್ಟು ಕೆಲಸ ಮಾಡಿದ್ವಿ, ಎಷ್ಟು ವರ್ಷದಿಂದ ದುಡಿತಾ ಇದ್ವಿ, ನಿಷ್ಠಾವಂತರ ಇದೀವಿ ಅಂತ ಗೊತ್ತಿದೆ. ಅವರು ಸಂದರ್ಭ ಕರೆಕ್ಟಾಗಿ ಅವರು ಮಂತ್ರಿಮಂಡಲ ಮಾಡ್ತಾರೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ. ನಾನು ಮುಂದಿನ ಚುನಾವಣೆಗೆ ರೆಡಿ ಆಗ್ತಾ ಇದ್ದೀನಿ. ಈಗಾಗಲೇ ಈ ಸರಿ 12,000 ಲೀಡಿಂಗ್ ಇದೆ, ಈ ಸರಿ 25,000 ಲೀಡಿಂಗ್ ಮಾಡಿ ಆಮೇಲೆ ನೆಕ್ಸ್ಟ್ ಗೆದ್ದ ಮೇಲೆ ಆಮೇಲೆ ರಿಟೈರ್. ಈಗ ರಾಜಕೀಯದವ್ರು ಎಲ್ಲರೂ ಗೊತ್ತಾ, ಎಲ್ಲರೂ ಹೇಳ್ತಾರೆ ನಾವು ಕೊನೆ ಎಲೆಕ್ಷನ್ ಅಂತ, ಸಾಯೋವರೆಗೂ ನಾವೇ ಇರಬೇಕು ಇರೋ ವಿಚಾರ. ಎಲ್ಲರೂ ಸುಮ್ಮನೆ ನಾನೇನಿದ್ರು ಡೈರೆಕ್ಟ್ ಆಗಿ ಹೇಳ್ತೀನಿ, ಹಿಂದೆ ಮುಂದೆ ನೋಡ. ಸುದೀರ್ಘವಾಗಿ ನಾನು ಮಂತ್ರಿಮಂಡಲಕ್ಕೆ ನಮಗೆ ಸೇರಿಸ್ಕೊಡಿ ಅಂತ ನಾವೇನು ಕೇಳಿದ್ವಿ. ಇದು ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಅಶೋಕ್ ಪಟ್ಟಣ್ರವರ ಮಾತು. ಲಕ್ಷ್ಮೀ ಹೆಬ್ಬಾಳ್ಕರ್ ಮಾತಾಡ್ತಾ ಹೇಳಿದರು, ಬೆಳಗಾವಿಯನ್ನು 2ನೇ ರಾಜಧಾನಿ ಅಂತ ಕರೀತಾರೆ, ಸುವರ್ಣಸೌಧ ಇಲ್ಲೇ ಇದೆ, ಇಲ್ಲಿ ದೊಡ್ಡ ದೊಡ್ಡ ಕಾರ್ಖಾನೆಗಳನ್ನು ಮಾಡಬೇಕು, ಉದ್ಯೋಗ ಅವಕಾಶಗಳನ್ನು ಸೃಷ್ಟಿ ಮಾಡಬೇಕು, ಹವಾಮಾನ ಇಲಾಖೆ ಹಸಿರಿದೆ, ಬಾಂಬೆಗೆ ಹತ್ತಿರ ಆಗುತ್ತೆ, ಪುಣೆಗೆ ಹತ್ತಿರ ಆಗುತ್ತೆ ಅಂತ. ಕಳೆದ ಬಾರಿ ಸಚಿವರಾಗಿದ್ದರಲ್ಲ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್, ಏನು ಮಾಡಿದಿರಿ, ಎಷ್ಟು ಉದ್ಯೋಗಗಳನ್ನು ಸೃಷ್ಟಿ ಮಾಡಿದಿರಿ, ಎಷ್ಟು ಕಾರ್ಖಾನೆಗಳನ್ನು ಸೃಷ್ಟಿ ಮಾಡಿದಿರಿ, ಮಂತ್ರಿಗಿರಿ ಇನ್ನೇನು ಕೊಡಬೇಕು ಅನ್ನುವಂತಹ ಪ್ರಸಂಗ ಬಂದಾಗ ಈ ಥರದ ಹೇಳಿಕೆಗಳನ್ನು ಕೊಡ್ತೀರಿ, ಜನಗಳು ಶಬಾಷ್ ಅನ್ನುವಂತಹ ರೀತಿಯಲ್ಲಿ ಸ್ಟೇಟ್ಮೆಂಟ್ಗಳನ್ನು ಪಾಸ್ ಮಾಡ್ತೀರಿ. ಇಷ್ಟು ವರ್ಷ ಮಂತ್ರಿ ಆಗಿದ್ದಿರಲ್ಲ ಮೇಡಮ್, ಏನು ಮಾಡಿದಿರಿ ಉತ್ತರ ಕರ್ನಾಟಕಕ್ಕೆ? ಉತ್ತರ ಕರ್ನಾಟಕ ಬೇಡ, ನಿಮ್ಮದೇ ಬೆಳಗಾವಿ ಜಿಲ್ಲೆಗೆ ಏನು ಮಾಡಿದ್ದೀರಿ? ಎಷ್ಟು ಇಂಡಸ್ಟ್ರಿಗಳನ್ನು ತೆಗೆದುಕೊಂಡು ಬಂದಿದ್ದೀರಿ? ಅಲ್ಲಿಯ ಯುವಕರಿಗೆ ಎಷ್ಟು ಉದ್ಯೋಗಗಳನ್ನು ಸೃಷ್ಟಿ ಮಾಡಿದ್ದೀರಿ? ಈ ಮಂತ್ರಿ ಪದವಿ ಬೇಕು ಅಂತಾಯ್ತಲ್ಲ, ಈಗ ಅದೆಲ್ಲ ನೆನಪಿಗೆ ಬರುತ್ತಾ? ಈಗಂತಹ ಡೈಲಾಗ್ಗಳ ನೆನಪಿಗೆ ಬರುತ್ತಾ? ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ಇಷ್ಟು ವರ್ಷ ಇತ್ತಲ್ಲ ಅಧಿಕಾರ, ಇಷ್ಟು ವರ್ಷ ಸಚಿವರಾಗಿ ಕೆಲಸ ಮಾಡಿದ್ರಲ್ಲ, ಏನು ಮಾಡಿದಿರಿ ಅಂತ ಅದನ್ನು ಹೇಳಿ. ಅದನ್ನು ಹೇಳಿಬಿಟ್ಟು ನೀವು ಸಚಿವಗಿರಿಯನ್ನು ಪಡ್ಕೊಳ್ಳಿ, ಮಂತ್ರಿಗಿರಿ ಪಡ್ಕೊಳ್ಳಿ, ಒಪ್ಕೊಳ್ಳೋಣ. ಅದನ್ನು ಬಿಟ್ಟು ನಾನು ಮುಂದೆ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಹೇಳಿ ಜನರ ಕಿವಿಗೆ ಹೂ ಇಟ್ಟು ಮಂತ್ರಿಗಿರಿ ಪಡೆದುಕೊಳ್ಳುವಂತಹ ಪ್ರಯತ್ನ ಮಾಡಬೇಡಿ. ಜನರು ದಡ್ಡರಲ್ಲ. ಇನ್ನು ಈ ಕಡೆ ಅಶೋಕ್ ಪಟ್ಟಣ್ ಹೇಳಿದ್ದೇನು ಅಂತಂದರೆ,
ನಾನು ಏನು ಕೆಲಸ ಮಾಡಿದ್ದೀನಿ, ನಾನು ಹೆಂಗೆ ಪಕ್ಷದಲ್ಲಿ ಸೀನಿಯಾರಿಟಿಯನ್ನು ಮೇಂಟೈನ್ ಮಾಡ್ಕೊಂಡು ಬಂದಿದ್ದೀನಿ ಅನ್ನುವಂಥದ್ದು ಡಿ ಕೆ ಶಿವಕುಮಾರ್ ಅವರಿಗೆ ಗೊತ್ತಿದೆ. ಹಿ ನೋ ವೆರಿ ವೆಲ್ ಅಬೌಟ್ ಮೀ ಆ್ಯಂಡ್ ಮೈ ಪೊಲಿಟಿಕಲ್ ಕೆರಿಯರ್. ಚಿಕ್ಕ ಚಿಕ್ಕ ಹುಡುಗರ ಥರ ಹೋಗಿ ನನಗೆ ಅದು ಕೊಡು ಇದು ಕೊಡು ಅಂತ ಕೇಳೋದು ಸಮಂಜಸ ಅಲ್ಲ. ನಾನು ಹಂಗೆ ಕೇಳಲ್ಲ. ಯಾವ ಟೈಮಲ್ಲಿ ಏನೇನು ಆಗಬೇಕು, ಯಾರ್ಯಾರಿಗೆ ಏನೇನು ಕೊಡಬೇಕು, ಯಾರ್ಯಾರಿಗೆ ಮಂತ್ರಿಗಿರಿ ಸಲ್ಲಬೇಕು ಅನ್ನುವಂಥದ್ದು ನಾಯಕರಿಗೆ ಗೊತ್ತಿದೆ. ನಾನು ಈಗ ಮುಂದಿನ ಎಲೆಕ್ಷನ್ಸ್ಗೆ ಪ್ರಿಪರೇಷನ್ನ ಮಾಡ್ಕೊಳ್ತಾ ಇದ್ದೀನಿ. ಪ್ರಿಪೇರಿಂಗ್ ಫಾರ್ ಅಪ್ಕಮಿಂಗ್ ಎಲೆಕ್ಷನ್ಸ್ ಅನ್ನುವಂಥ ಮಾತನ್ನು ಅಶೋಕ್ ಪಟ್ಟಣ್ ಅವರು ಹೇಳಿದರು. ಬಟ್ ವಾಟ್ ಎವರ್, ಇನ್ನೇನು ಕೆಲವೇ ದಿನಗಳಲ್ಲಿ ಈ ಸಚಿವ ಸಂಪುಟ ಸಂಪೂರ್ಣಗೊಂಡು ಈ ಒಂದು ಕಸಿವಿಸಿ ಏನಿದೆ ಇದಕ್ಕೆ ಫುಲ್ ಸ್ಟಾಪ್ ಅನ್ನುವಂಥದ್ದು ಬೀಳುತ್ತೆ. ಸೊ ಮುಂಬರುವಂತಹ ದಿನಗಳಲ್ಲಿ ಯಾವ್ಯಾವ ಜಿಲ್ಲೆಯಿಂದ ಯಾರ್ಯಾರು ಮಂತ್ರಿ ಆಗ್ತಾರೆ ಅನ್ನುವಂತಹ ವಿಚಾರಗಳು ಕೂಡ ಬಹಳ ಸ್ಪಷ್ಟವಾಗಿ ಕೆಲವೇ ದಿನಗಳಲ್ಲಿ ಗೊತ್ತಾಗುತ್ತೆ. ಅಲ್ಲಿವರೆಗೂ ನಾವು ಮತ್ತು ನೀವು ಕಾದು ನೋಡ್ತಾ ಇರಬೇಕು.